Ready? Sir. ಕುತ್ಕೊಳ್ಳ ಇದನ್ನೇ ಕುತ್ಕೊಂಡ್ರೆ ಬೆಟರ್. ಇದೆಲ್ಲ ಇರಬೇಡ. ನೀನು ಕೂತಿದ್ದೆ. ನಾನು ಕುತ್ಕೊಂಡಿದ್ದೆ. ಸೈಲೆಂಟ್ ಅಲ್ಲ ಆಯ್ತು. ಎನಿ ಏರಿಯಾ ಎನಿ ಸ್ಟೇಟ್ 24 hours ಆಟ ಆಡೋ ಗೂಳಿ ಇವನು. ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಧು ಗೋಳಿ. ಸೊ ದಿಸ್ ಈಸ್ ದ ಎಪಿಸೋಡ್ 2. ಫಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ನಾವು ಹೇಗೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಲಾಸ್ ಹೇಗಿತ್ತು ಆ್ಯಂಡ್ ಅದನ್ನು ಹೇಳಿದ್ದೆ. ನಾವು ಈ ಕ್ಲಾಸ್ ಯಾಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಕ್ಲಾಸ್ ಹೇಗಿತ್ತು ಅದೆಲ್ಲ ತೋರಿಸ್ತೀವಿ ಆ್ಯಂಡ್ ನಮ್ಮ ಜರ್ನಿನೂ ಹೇಳ್ಕೊತ ಹೋಗ್ತೀವಿ ಅಂತ. ಸೊ ಫಸ್ಟ್ ಆಫ್ ಆಲ್ ಇವರು ನಮ್ಮ ವೈಫ್. ನಮಸ್ಕಾರ ಎಲ್ಲರೂ, ನಾನು ಮೃಣಾಲಿ ಟೆಂಬೋಳ್ನೆ. ಸೊ ಓಕೆ, ಈ ವ್ಲಾಗ್ ನನ್ನ ಹೊಸ ಸ್ಟುಡಿಯೋ ಬಗ್ಗೆ ಇದೆ. ಸೊ ಆ್ಯಂಡ್ ನಾವು ಏನಕ್ಕೆ ಇದು ಮಾಡಿದ್ವಿ ಅದೆಲ್ಲ ಹೇಳ್ತೀವಿ. ಆ್ಯಂಡ್ ಆ್ಯಕ್ಚುಲಿ ಫಸ್ಟು ನಾವು ಏನೋ ಹೆಂಗೆ ಡಿಸೈಡ್ ಮಾಡಿದ್ವಿ ಅಂದರೆ, ಫಸ್ಟು ಓಲ್ಡ್ ಡ್ಯಾನ್ಸ್ ಕ್ಲಾಸ್ ಇರ್ಬೇಕಾದ್ರೆ ನಾವು ಅಲ್ಲಿ ಇಲ್ಲಿ ಎಲ್ಲಾದರೂ ಅಂದರೆ ಇನ್ನೊಂದು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ಆವಾಗ ಮೇಡಮು ಯಾವುದೋ ವೀಡಿಯೋಗಳೆಲ್ಲ ತೋರಿಸ್ಬಿಟ್ಟು ನೋಡು ಕಾಫಿ ಇಲ್ಲ ಟೀ ಮಾಡಿದ್ರೆ ಮಸ್ತ್ ಬಿಸ್ನೆಸ್ಸು ಅಂತ. ಸೊ ಅವ್ರು ಹೇಳ್ತಾರೆ ಏನೇನು ಅಂತ. ಅಂದರೆ ಒಂದು ಮೈಂಡಲ್ಲಿ ಒಂದು ಯೋಚನೆ ಇತ್ತು, ಲೈಕ್ ಇಫ್ ಯು ಓಪನ್ ಒಂದು ಸ್ಮಾಲ್ ಕ್ಯಾಫೆ ಥರ, ಸೊ ಫೈನಾನ್ಷಿಯಲಿ ಇನ್ನೊಂದು ಸಪೋರ್ಟ್ ಸಿಗತ್ತೆ ಅಂತ. ಸೊ ಅದಕ್ಕೆ ವಿ ವರ್ ಸರ್ಚಿಂಗ್ ಪ್ಲೇಸು, ಲೈಕ್ ಒನ್ ದೊಡ್ಡ ಡ್ಯಾನ್ಸ್ ಕ್ಲಾಸ್ಗೆ ಮತ್ತು ಒನ್ ಸ್ಮಾಲ್ ಕ್ಯಾಫೆಗೆ, ಆ ಥರ 2 ಜಾಗ ನೋಡೋಣ ಅಂತ ವಿ ವರ್ ಸರ್ಚಿಂಗ್ ಫ್ರಮ್ ಲೈಕ್ ಮೆನಿ ಮಂತ್ಸ್. ಸೊ 1-2 ಜಾಗ ಇಷ್ಟ ಆಯಿತು, ಬಟ್ ಅದು ಸಪ್ರೇಟ್ ಇತ್ತು. ಅದು ಡ್ಯಾನ್ಸ್ ಕ್ಲಾಸ್ಗೆ ಸಪ್ರೇಟು, ಕ್ಯಾಫೆಗೆ ಸಪ್ರೇಟು. ಸೊ ಅಲ್ಲಿ ಏನು ಫಿಕ್ಸ್ ಆಗಿಲ್ಲ. ಬಟ್ ಒನ್ ಡೇ ಮಧು ಸಾ ದಿಸ್ ಪ್ಲೇಸ್. ಇದು ಫುಲ್ ಓಪನ್ ಪ್ಲೇಸ್ ಇತ್ತು, ಫುಲ್ ದೊಡ್ಡ ಪ್ಲೇಸ್ ಇದೆ. ಸೊ ಅದರಲ್ಲಿ ಮತ್ತೆ ಮೈಂಡಲ್ಲಿ ಒಂದು ಐಡಿಯಾ ಬಂತು, ಓಕೆ ಡ್ಯಾನ್ಸ್ ಜೊತೆನೇ ಇಲ್ಲಿನೇ ಕ್ಯಾಫೆ ಮಾಡೋಣ ಅಂತ. ಸೊ ಅದಕ್ಕೆ ಈ ಜಾಗ ಆಮೇಲೆ ಫಿಕ್ಸ್ ಆಯಿತು. ಕೆಫೆನ ಮಾಡೋಕ್ಕೆ ಮುಂಚೆ ನನಗೆ ಮುಂಚೆ ಪ್ಲ್ಯಾನ್ ಇದ್ದಿದ್ದು ಏನು ಅಂದರೆ, ಇವಾಗ ಕೂತಿದ್ದೀವಲ್ಲ ಈ ಥರ ನನ್ನದೇ ಸಪ್ರೇಟ್ ಆದ ಪ್ಲೇಸು. ಎವ್ರಿ ಟೈಮ್ 1 hour ನನಗೆ ಫ್ರೀ ಇರಬೇಕಾದಾಗೆಲ್ಲ ಬಂದು ಲೈಕ್ ರೆಕಾರ್ಡಿಂಗ್ ಮಾಡೋಂಗೆ, ಮೂವಿ ರಿವ್ಯೂಸ್ ಕೊಡ್ಬೋದು, ಆ ಥರ ಎನಿ ಟೈಮ್ ಬಂದು ಮಾಡೋಂಗೆ ಒಂದು ಸಪ್ರೇಟ್ ಪ್ಲೇಸ್ ಬೇಕಾಗಿತ್ತು. ಈವನ್ ಸಾಂಗ್ ರೆಕಾರ್ಡಿಂಗು ಒಂದು ಪ್ಲೇಸ್ ಬೇಕಾಗಿತ್ತು. ಅದ್ರ ಜೊತೆಗೆ ರಿಕ್ವೈರ್ಮೆಂಟ್ ಇದ್ದಿದ್ದು ಪರ್ಸನಲ್ ಟ್ರೈನಿಂಗ್ದು, ಸಂಗೀತ ಎಲ್ಲನೂ ಒಂದೇ ಕಡೆ ಸಿಕ್ಕಿದ್ದು ಒಂಥರ ಅದೃಷ್ಟ ಆಯಿತು. ತೆಗೆದ್ವಿ. ಸೊ ಜಾಸ್ತಿ ಕುಯ್ಯಲ್ಲ, ಒಂದು ಸ್ವಲ್ಪ ಶಾರ್ಟ್ಸ್. ಅದಾದಮೇಲೆ ಫಸ್ಟ್ ಎಪಿಸೋಡಲ್ಲಿ ನೋಡಿದ್ದೀರ ಹೇಗಿತ್ತು ಹೇಗಾಯ್ತು ಅಂತ, ಅದೊಂದು ಸ್ವಲ್ಪ ನೋಡ್ಕೊಂಡು ಬಂದ್ಬಿಟ್ಟು ಮತ್ತೆ ಮುಂದುವರ್ಸೋಣ.
ನೋಡ್ಕೊಂಬಂದಲ್ಲ ಹೇಗಿತ್ತು, ಹೇಗೆ ಬದಲಾಗ್ತಾ ಇದೆ ಅಂತ ಹಂಗೆ ನೋಡ್ತಾರೆ. ಸೊ ಸ್ವಲ್ಪ ಕ್ಲಿಪ್ ಹಾಕ್ತಾ ಇರ್ತೀವಿ. ಅದ್ರ ಜೊತೆಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋಕ್ಕೆ ಈ ಡ್ಯಾನ್ಸ್ ಕ್ಲಾಸ್ ಬರೋಕ್ಕಿಂತ ಮುಂಚೆ ಫಸ್ಟು ನಾವು ಇದ್ದಿದ್ದು ಇದೇ ಲೈನಲ್ಲೇ. ಅದು ಫಸ್ಟು ಬಾಟಾ ಶೋರೂಮಿಂದ ಡೌನು ಇಂಡಿಯನ್ ಬ್ಯಾಂಕ್ ಅಪೋಸಿಟಲ್ಲಿ ಒಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಇದ್ವಿ. ಅದು ಹೇಗೆ ಸ್ಟಾರ್ಟ್ ಆಯಿತು ಅದನ್ನು ಹೇಳ್ತಾರೆ, ಹೇಳಿ. ಅಂದರೆ ಅದಕ್ಕೂ ಮುಂಚೆ ಲೈಕ್ ಯೂಸ್ ಟು ಟೇಕ್ ಕ್ಲಾಸಸ್ ಆಸ್ ಅ ಫ್ರಾಂಚೈಸಿ, ಅಂದರೆ ಫ್ರಾಂಚೈಸಿ ಅಲ್ಲ, ಫ್ರೀಲಾನ್ಸರ್. ಅಂದರೆ ಬೇರೆ ಬೇರೆ ಡ್ಯಾನ್ಸ್ ಕ್ಲಾಸಲ್ಲಿ ಅಲ್ಲಿ ಹೋಗ್ತೀವಿ, ಅಲ್ಲಿ ಕ್ಲಾಸ್ ತಗೊಂಡಿದ್ದೀವಿ. ಆಮೇಲೆ ಅದು ಸ್ವಲ್ಪ ಹೆಕ್ಟಿಕ್ ಆಗಿತ್ತು. ಅಂದರೆ ಆಮೇಲೆ ವಿ ವರ್ ಥಿಂಕಿಂಗ್ ಇಲ್ಲ, ವಿ ಶುಡ್ ಹ್ಯಾವ್ ಅವರ್ ಓನ್ ಸ್ಟುಡಿಯೋ, ಏನಾದರೂ ಸ್ಟಾರ್ಟ್ ಮಾಡಬೇಕು. ಆವಾಗ ಒಂದು ಬಿಗ್ ಸ್ಟೆಪ್ ತಗೊಂಡಿದ್ದೀವಿ, ಎಲ್ಲ ಬಿಟ್ಬಿಟ್ಟೆ. ಓಕೆ, ವಿಲ್ ಓಪನ್ ಅವರ್ ಓನ್ ಅಂತ ಅಲ್ಲಿ ಫಸ್ಟ್ ಸ್ಟುಡಿಯೋ ಓಪನ್ ಮಾಡಿದ್ದೀನಿ ಪಾರ್ಟ್ನರ್ಶಿಪ್ಪಲ್ಲಿ. ಸೊ ಅಲ್ಲಿ ಡಾನ್ಸ್ ಫಿಟ್ನೆಸ್ ಇದು ಎರಡೂ ಇತ್ತು. ಸೊ ಅಲ್ಲಿ ಆಲ್ಮೋಸ್ಟ್ ಐ ಥಿಂಕ್ 2 years ಇಲ್ಲ, ಐ ಥಿಂಕ್ 2013 ಡಿಸೆಂಬರ್ಗೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಆಲ್ಮೋಸ್ಟ್ 1 yearಗೆ ನಮಗೆ ಜಾಸ್ತಿ, ಆಲ್ಮೋಸ್ಟ್ ಅವಾಗಲೇ 80 ಸ್ಟೂಡೆಂಟ್ಸ್ ಆಗಿತ್ತು ಲಿಮಿಟೆಡ್ ಬ್ಯಾಚಸಲ್ಲಿ. ಸೊ ಅವ್ರಿಗೆ ತಡ್ಕೊಳಕ್ಕಾಗ್ದಿರ ಅದನ್ನು ಏನೇನೋ ಮಾಡಿ ಕ್ಲೋಸ್ ಮಾಡಿಸ್ಬಿಟ್ಟು ಹೋಗ್ಬಿಡು ಇಲ್ಲಿ ಅಂತ ಹೇಳಿದ್ರು. ಹೋಗೋ ಸಮಯದಲ್ಲೇ ನಮಗೆ ಮ್ಯಾರೇಜು ಫಿಕ್ಸ್ ಆಗಿತ್ತು. ಸೊ ಎಂಥ ಕಷ್ಟ ಇತ್ತು ಅಂದರೆ ಅದನ್ನು ನಮ್ಮ ಲವ್ ಸ್ಟೋರಿಲಿ ಒಂದು ಎಪಿಸೋಡ್ ಮಾಡ್ತಾಯಿದ್ದೀವಿ, ಅದ್ರಲ್ಲಿ ಫುಲ್ಲು ಡೀಟೇಲಾಗಿ ಹೇಳ್ತೀವಿ. ಬರೀ ಡ್ಯಾನ್ಸ್ ಕ್ಲಾಸ್ ಹೇಳ್ಬೇಕಂದ್ರೆ ಅಲ್ಲಿ ಅವರು ಕಷ್ಟ ಕೊಟ್ಟು ಏನೋ ಹೇಳ್ತಾರಲ್ಲ, ಕಷ್ಟ ಕೊಟ್ಟಿದ ಮೇಲೆ ನಾವು ನೆಕ್ಸ್ಟ್ ಜಾಸ್ತಿ ಮೇಲೆ ಹೋಗೋದು ಅಂತ ಸಖತ್ ಕಷ್ಟ ಬಂತು. ಅದನ್ನೇ ಆಲ್ಮೋಸ್ಟು ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ನಮ್ಮದೇ ಓನಾಗಿ ಅದನ್ನು ಇನ್ನೊಂದು ಲೈಕ್ ಸ್ಟಾರ್ಟ್ ಮಾಡೋಣ, ಓನಾಗಿ ಎಲ್ಲನೂ ನಮ್ಮದೇ ಇರಲಿ ಅಂತ ಫಸ್ಟು ಯೋಚನೆ ಮಾಡಿ ನಾವು ಇದ್ದಿದ್ದ ಓಲ್ಡ್ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಎಲ್ಲಿ ಪಿಜ್ಜಾ ಮುಂದ್ಗಡೆ ಇದೆಯಲ್ಲ ಇತ್ತಲ್ಲ, ಅದು ಅಲ್ಲಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಅದು ಜಸ್ಟ್ ಐ ಥಿಂಕ್ ಮ್ಯಾರೇಜ್ ಆಗಿ 1 monthಗೆಲ್ಲ ಸ್ಟಾರ್ಟ್ ಮಾಡಿ ಅಲ್ಲಿ ಸಕ್ಸಸ್ಫುಲಿ 10 years ಆಗಿದ ತಕ್ಷಣ ಡಿಸೈಡ್ ಮಾಡಿ ಈ ಪ್ಲೇಸ್ಗೆ ಬಂದ್ವಿ. ಇವಾಗ ಇಲ್ಲಿ ತನಕ ಹೇಳಿದ್ವಿ. ನೆಕ್ಸ್ಟು ಏನಾರು ಮುಂದೆ ನಿಮಗೆ ಗೊತ್ತಾಗಬೇಕು, ಏನಾರು ಕ್ವಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ಸ್ ಹಾಕಿ, ಜಾಸ್ತಿ ಕ್ವಶನ್ಸ್ ಹಾಕಿ. ಲೈಕ್ ಏನೋ ಅರ್ಥ ಆಗಿಲ್ಲ ಅಂದರೆ ನಾವು ಇನ್ ಡೀಟೇಲಾಗಿ ಎಲ್ಲನೂ ಹೇಳಬೇಕು ಅಂತ ತೀರ್ಮಾನ ಮಾಡಿ ಈ ಎಪಿಸೋಡ್ಸ್ನ ಮಾಡ್ತಾಯಿದ್ದೀವಿ. ಆ್ಯಂಡ್ ನಿಮ್ಗೇನೇ ಕ್ವಶನ್ಸ್ ಇಲ್ಲಿ ಜಸ್ಟ್ ಒಂದು ಕ್ವಶನ್ ಹಾಕ್ಬಿಡಿ, ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನು ಆ್ಯಡ್ ಆನ್ ಮಾಡಿಬಿಟ್ಟು ಆ ಕ್ವಶನ್ಸ್ನ ಎಲ್ಲ ಕ್ವಶನ್ಸ್ಗೂ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ, ಆ್ಯಂಡ್ ನೋಡಿದ್ರಲ್ಲ ಹೊಸ ಸ್ಟುಡಿಯೋ ಹೇಗೆ ಇತ್ತು, ಹೇಗೆ ಚೇಂಜ್ ಆಗ್ತಾಯಿದೆ ಅಂತ, ಅದ್ರದ್ದು ಎಷ್ಟೊಂದು ಕಷ್ಟಗಳಿದೆ ಅದನ್ನು ಹೇಳ್ತಾ ಬರ್ತೀವಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ದಿಸ್ ಇಸ್ ದ ಸೆಕೆಂಡ್ ಎಪಿಸೋಡ್ ವಿ ಆರ್ ಕಟಿಂಗ್ ಹಿಯರ್, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ಗೆ ನಾವು ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್. ಸೊ ಆಸ್ ಈ ಸೆಡ್, ಏನಾದರೂ ಕ್ವಶನ್ಸ್ ಇದೆಯಾ ಅಂದರೆ ಕಮೆಂಟ್ಸಲ್ಲಿ ಹಾಕಿ. ಖಂಡಿತ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡ್ತೀನಿ. ಏನಾದರೂ ಇರಲಿ, ಅಬೌಟ್ ಸ್ಟುಡಿಯೋ, ಅಬೌಟ್ ಅವರ್ ಸೆಲ್ಫ್, ವಾಟ್ ಎವರ್ ಡೌಟ್ಸ್ ಯು ಹ್ಯಾವ್, ಫೀಲ್ ಫ್ರೀ ಟು ಆಸ್ಕ್. ಥ್ಯಾಂಕ್ ಯು. Okay.